ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ಮಂಡೇ ವ್ಲಾಗ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ಮಂಡೇ ವ್ಲಾಗಲ್ಲಿ ನಾನು ಏನೇನು ಮಾಡಿದೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣವೇ ಈ ರೀತಿ ಲೆಮನ್ ವಾಟರ್ ತೊಗೊಳ್ಳೋದು ನಂದು ರುಟೀನು. ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ, ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡು ಈಗ ಲೆಮನ್ ವಾಟರು ಅದಾದಮೇಲೆ ಹೆಲ್ದಿ ಡ್ರಿಂಕಿಗೆ ಗ್ರೀನ್ ಟೀ ತೊಗೊತಾ ಇದ್ದೀನಿ. ಗ್ರೀನ್ ಟೀ ತೊಗೊಂಡಾದಮೇಲೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಲಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಅದಾದಮೇಲೆ ಜಾರಿಗೆ ನಾನು ಕಾಯಿ ಆದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಅದಾದಮೇಲೆ ಸ್ವಲ್ಪ ಕಲ್ಲು ಬರುತ್ತಲ್ಲ, ಕಸೂರಿ ಮೇಥಿ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಅದಾದಮೇಲೆ ಶುಂಠಿ ಯಾವುದೇ ರೀತಿ ಹಾಕ್ತಾಯಿಲ್ಲ, ಸ್ವಲ್ಪ ಬೇರೆ ರೀತಿ ಮಾಡೋಣ ಅಂದ್ಬಿಟ್ಟು ಇಷ್ಟು ಮಸಾಲೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಈಗ ಕುಕ್ಕರಲ್ಲೇ ಮಾಡ್ತಾ ಇರೋದು, ಅದು ಒಂದು ವಿಷಲ್ ಹಾಕಿದ್ರೆ ಚೆನ್ನಾಗಿ ಬೆಂದೋಗುತ್ತೆ ಅಂತ. ಸೊ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಆದಮೇಲೆ ಹೆಚ್ಚಿದ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗಬೇಕು, ನೀಟಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊನ ಬೇಯಿಸ್ಕೊಳ್ಬೇಕು. ಸೊ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಯಿತು, ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಇಲ್ಲಿ ನಾನು 3 ತೊಗೊಂಡಿದ್ದೀನಿ. ಸೊ 3 ಟೊಮೊಟೊ ಅದು ಸಾಫ್ಟ್ ಆಗಬೇಕಲ್ವ. ಸಾಫ್ಟ್ ಆದಮೇಲೆ ಇಲ್ಲಿ ಹೆಚ್ಚಿರೋದನ್ನ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ಹಾಗಲಕಾಯಿ ಈ ರೀತಿ ಮಾಡೋದ್ರಿಂದ ಕಹಿನೇ ಬರಲ್ಲ, ಆರಾಮಾಗಿ ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅವಾಗೆಲ್ಲ ಕಹಿ ಇರ್ತಾಯಿತ್ತಲ್ವ ಜಾಸ್ತಿ, ಈಗೆಲ್ಲ ಈ ರೀತಿ ಮಸಾಲೆ ಹಾಕಿ ಮಾಡೋದ್ರಿಂದ ಅಷ್ಟು ಕಹಿ ಬರಲ್ಲ, ಆರಾಮಾಗಿ ತಿನ್ಬೋದು. ಸೊ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಈಗ ರುಬ್ಬಿರೋ ಖಾರ ಇದೆಯಲ್ಲ, ರುಬ್ಬಿರೋ ಖಾರ ಹಾಕ್ಕೊಂಡು ನಮಗೀಗ ಹಾಗಲಕಾಯಿ ಗೊಜ್ಜಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ಆಗಿಬಿಟ್ರೆ ಹಾಗಲಕಾಯಿದು ಗೊಜ್ಜು ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ಜಾಸ್ತಿ ನೀರು ಹಾಕೋಂಗಿಲ್ಲ, ಯಾಕಂದರೆ ಗೊಜ್ಜು ಚಪಾತಿಗೆ ಬೇಕಾಗಿರೋದ್ರಿಂದ ಜಾಸ್ತಿ ನೀರು ಹಾಕೋಷ್ಟಿಲ್ಲ. ಸೊ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ವಿಷಲ್ ಆಗಿಬಿಟ್ರೆ ಅದು ಬೆಂದೋಗ್ಬಿಡುತ್ತೆ. ಜಾಸ್ತಿ ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಜಾಸ್ತಿ ಬೇಯಿಸ್ಬೇಕು ಅಂತಲೂ ಏನಿಲ್ಲ. ಸೊ ಆಯಿತು ಗೊಜ್ಜು. ಚಪಾತಿಗೆ ತುಂಬಾ ಚೆನ್ನಾಗಿತ್ತು. ತಿಂಡಿ ಆದಮೇಲೆ ಚಪಾತಿಗೆ ಹಾಗಲಕಾಯಿ ಗೊಜ್ಜು ತಿಂದುಬಿಟ್ಟು ಇವತ್ತು ಹೊರಗಡೆ ಹೋಗೋದಿತ್ತು. ಸೊ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಹಾಗಲಕಾಯಿ ಗೊಜ್ಜು ನೋಡಿ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿತ್ತು. ಸೊ ತಿಂಡಿ ತಿಂದ್ಬಿಟ್ಟು ಹೊರಗಡೆ ಹೊರಟು ನಾವು ಹೋಗಿದ್ದು ಮಾರ್ಕೆಟ್ಗೆ. ಸ್ವಲ್ಪ ಮನೆಗೆಲ್ಲ ಏನೋ ತರಬೇಕಿತ್ತು, ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ವಿ. ಅದಾದಮೇಲೆ ಹೂ ತರೋದಿತ್ತು, ಹೂನು ತೊಗೊಂಡು ಬಂದ್ವಿ. ಇನ್ನು ಮಾರ್ಕೆಟ್ಗೆ ಹೋದ್ಮೇಲೆ ಹೂ ತರಲೇಬೇಕು, ಯಾಕಂದರೆ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ. 1/4 kg 50 ರೂಪಾಯಿ ಹೇಳ್ತಾರೆ, ಅಲ್ಲೆಲ್ಲ ರೋಸು 40-80 ರುಪೀಸ್ 1 kgಗೆ. ಮತ್ತು 80 ರೂಪಾಯಿ ಸೇವಂತಿಗೆ ಅಂತೀವಲ್ಲ, ಅದು 80 ರೂಪಾಯಿ ಅಥವಾ 120 ರೂಪಾಯಿ ಈ ರೀತಿ ಇತ್ತು. ಅದೆಲ್ಲ ತೊಗೊಂಡು ಎಲ್ಲಿ ನೋಡ್ರು ಡ್ರ್ಯಾಗನ್ ಫ್ರೂಟ್ ಸಿಕ್ಕಾಪಟ್ಟೆ ಆಗಿತ್ತು. ಸೊ ಡ್ರ್ಯಾಗನ್ ಫ್ರೂಟ್ ನೋಡ್ತಾ ಇದ್ದೆ, ತೊಗೊಳ್ಳೋಣ ಅನಿಸ್ತು, ಬೇಡ ಅಂದ್ಬಿಟ್ಟು ಬಂದ್ವಿ. ಇನ್ನು ಸ್ವಲ್ಪ ದಿನ ನಾವೇ ತೋಟದಲ್ಲಿ ಹಾಕಿದ್ದೀವಿ, ಡ್ರ್ಯಾಗನ್ ಫ್ರೂಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ತೋಟದ ಡ್ರ್ಯಾಗನ್ ಫ್ರೂಟೇ ತಿನ್ನೋಣ ಅಂದ್ಬಿಟ್ಟು. ಅದಾದಮೇಲೆ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತಲ್ಲ, ಎಲ್ಲ ಮುಗಿಸ್ಕೊಂಡು ಏನೇನು ತೊಗೋಬೇಕೋ ತೊಗೊಂಡು ಮ್ಯಾಂಗೋ ತರ್ತಾಯಿದ್ದೀವಿ. ಇದೇ ಫಸ್ಟು ಮ್ಯಾಂಗೋ ತೊಗೊಂಡು ಬಂದಿರೋದು ಈ ವರ್ಷದಲ್ಲಿ. ಮ್ಯಾಂಗೋನೂ ತಂದಿರಲಿಲ್ಲ ಮನೆಗೆ. ಮ್ಯಾಂಗೋ ತೊಗೊಂಡು ಬಂದು ಮನೆಗೆ ಬಂದ್ವಿ. ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಎಲ್ಲರಿಗೂ. ಅವಾಗ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊಸರನ್ನ ಮಾಡ್ಕೊಂಡು ತಿಂದ್ವಿ ಎಲ್ಲರೂ. ನನ್ನ ಮಗಂದು ಸೈಕಲ್ಲು ಇವತ್ತು ಮಧ್ಯಾಹ್ನ ಕೊಡ್ತೀವಿ ಅಂತೇಳಿದರು. ಮತ್ತು ಅವ್ರ ಅಪ್ಪ ಮಗ ಹೋಗ್ಬಿಟ್ಟು ಸೈಕಲ್ ತಂದರು. ಯಾಕಂದರೆ 1 ವರ್ಷದಿಂದ ಅವನು ಎಕ್ಸಾಮ್ ಟೆನ್ಷನಲ್ಲಿ ಇರೋದ್ರಿಂದ ಅವನು ಸೈಕಲ್ ನಿಲ್ಲಿಸ್ಬಿಟ್ಟಿದ್ದ. 1 ವರ್ಷದಿಂದ ಹಾಳಾಗಿಬಿಟ್ಟಿತ್ತದು. ಸೊ ಅದಕ್ಕೆ ಶೋರೂಮ್ಗೆ ಕೊಟ್ಟಿದ್ರು. 2,000 ರೂಪಾಯಿ ಆಯಿತು ಶೋರೂಮ್ಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ರೆಡಿ ಮಾಡಿಸ್ಲೇಬೇಕಿತ್ತು. ಅದೆಲ್ಲ ರೆಡಿ ಮಾಡಿಸ್ಕೊಂಡು ಅವನು ಸೈಕಲ್ನ ತೊಗೊಂಡು ಬಂದರು. ಇವತ್ತು ಕೊಡ್ತೀನಿ ಅಂತ ಹೇಳಿದರು, ತೊಗೊಂಡು ಬಂದರು. ಅದಾದಮೇಲೆ ಮಧ್ಯಾಹ್ನನೂ ಸಾರು ಮಾಡಿರಲಿಲ್ಲ, ನೈಟ್ಗೆ ಸಾರು ಮಾಡಿಬಿಡೋಣ ಅಂದ್ಬಿಟ್ಟು ಸಾಯಂಕಾಲಕ್ಕೆ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಅಂದರೆ ಇದು ಮೈಸೂರು ದಾಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಹಿತ್ಕಿದ ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ, ಅಂದರೆ 1 ಮುಷ್ಟಿಯಷ್ಟು ಹಿತ್ಕಿದ ಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ ಅದೇ 1 ಮುಷ್ಟಿಯಷ್ಟು ಅವರೆಬೇಳೆ ತೊಗೊಂಡಿದ್ದೀನಿ. ಈ 3 ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ಒಂದು 3 ವಿಷಲ್ ಕೂಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಫಸ್ಟು ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಬೆಂದುಬಿಟ್ರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಮಿಕ್ಸ್ ತರಕಾರಿ ಇರೋದ್ರಿಂದ ಎಲ್ಲನೂ ಹಾಕ್ಬಿಟ್ಟು ಕುಕ್ಕರಲ್ಲೇ ಕೂಗಿಸ್ಬಿಟ್ರೆ
ಅದು ತರಕಾರಿ ಕೆಲವೊಂದು ಬೆಂದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ಅದು ಕೂಗೋಷ್ಟರಲ್ಲಿ ಇಲ್ಲಿ ನಾನು ಖಾರಕ್ಕೆ ರುಬ್ಬೋಗ್ಬಿಡೋಣ ಅಂದ್ಬಿಟ್ಟು ಕಾಯಿ 2 ಟೊಮೊಟೊ, ಸ್ವಲ್ಪ ಹುಣಸೆ ಹಣ್ಣು, ಅದಾದಮೇಲೆ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಏನು ಮಸಾಲೆ ಹಾಕ್ತಾಯಿಲ್ಲ. ನನಗೆ ಕೆಲವೊಂದು ಸರಿ ಮಸಾಲೆ ಜಾಸ್ತಿ ಇಷ್ಟ ಆಗಲ್ಲ ಸಾಂಬಾರಿಗೆ, ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನು ನೀರು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ಅಲ್ಲಿ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿರುತ್ತೆ, ಅಂದರೆ ವಿಷಲ್ ಹಾಕ್ಬಿಟ್ಟು ಅದು ಕೂಡ ತಣ್ಣಗಾಗಿರುತ್ತೆ. ಸೊ ಈಗೇನು ಮಾಡ್ತಾಯಿದ್ದೀನಿ, ಮಡಿಕೆಗೆ ಇಟ್ಕೊತಾ ಇದ್ದೀನಿ. ಮಡಿಕೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದಮೇಲೆ ಅದು ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ 2 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೆಲವರು ಫಸ್ಟೇ ಒಗ್ಗರಣೆ ಹಾಕ್ತಾರೆ, ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ, ಕೆಲವರು ಫಸ್ಟು ಮತ್ತು ಲಾಸ್ಟು ಎರಡರಲ್ಲೂ ಒಗ್ಗರಣೆ ಹಾಕ್ತಾರೆ. ನಾನು ಫಸ್ಟ್ ಒಗ್ಗರಣೆ ಹಾಕ್ತೀನಿ, ನೆಕ್ಸ್ಟು ಲಾಸ್ಟಲ್ಲಿ ಹಾಕೋಕ್ಕೆ ಹೋಗಲ್ಲ, ರೇರು ತುಂಬಾ. ಅದಾದಮೇಲೆ ಇಲ್ಲಿ ಮಿಕ್ಸ್ ತರಕಾರಿ ಅಂದರೆ ಕ್ಯಾರೆಟ್ ತೊಗೊಂಡಿದ್ದೀನಿ, ಮೂಲಂಗಿ ತೊಗೊಂಡಿದ್ದೀನಿ, ಕ್ಯಾಬೇಜ್ ತೊಗೊಂಡಿದ್ದೀನಿ, ಬದನೆಕಾಯಿ ತೊಗೊಂಡಿದ್ದೀನಿ. ಈ ರೀತಿ 4 ತರಕಾರಿ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಒಂದೇ ರೀತಿ ತರಕಾರಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಿಕ್ಸ್ ಮಾಡಿದಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಒಂದು ಸರಿ ತಿರುಗಿಸ್ಬಿಟ್ಟು ಆದಮೇಲೆ ಈಗ ನಾನೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೋ ಬೇಳೆಗಳು, ಅದನ್ನು ಆ ಮಿಶ್ರಣನ ಈಗ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ. ಅದೊಂದು ಕುದ್ದಾದಮೇಲೆ ಈಗ ನಾನೇನು ಖಾರ ಹಾಕ್ಕೊಂಡಿದ್ದೀನಿ ಆ ಖಾರನ ಹಾಕ್ಕೊಂಡು ಈಗ ನನ್ನ ಸಾರು ಎಷ್ಟು ಗಟ್ಟಿ ಬೇಕೋ, ಅಂದರೆ ಕೆಲವರು ಗಟ್ಟಿ ಕೆಲವು ತೆಳು ತಿಂತಾರಲ್ಲ, ಹಾಗೆ ಎಷ್ಟು ಗಟ್ಟಿ ಬೇಕೋ ಆ ಗಟ್ಟಿಗೆ ನೀರು ಹಾಕ್ಕೊಂಡು ಒಂದು ಕುದಿ ಬಂದುಬಿಟ್ರೆ ಮಿಕ್ಸಡ್ ತರಕಾರಿ ಸಾಂಬಾರು ಚೆನ್ನಾಗಿತ್ತು, ಆಗೂ ಹೋಯಿತು. ಈಸಿ, ಸಿಂಪಲ್, ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಬೇಗನೆ ಆಗೋಗುತ್ತೆ, ಮಾಡಬೇಕಷ್ಟೆ. ಸೊ ತರಕಾರಿ ಸಾಂಬಾರು ಕೂಡ ಆಯಿತು. ನೈಟ್ ಊಟ ಮಾಡಿದ್ವಿ. ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ. ಊಟಕ್ಕೆ ಆದಮೇಲೆ ಊಟಕ್ಕೆ ಜೊತೆಗೇ ನಾವೇನು ಮಾಡಿದ್ವಿ, ಮ್ಯಾಂಗೋ ತಂದಿದ್ವಲ್ಲ, ಮ್ಯಾಂಗೋ ಕೂಡ ಕಟ್ ಮಾಡಿಕೊಂಡು ಏನು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಅದಾದಮೇಲೆ ನನ್ನ ಮಗ ಗ್ರೀನ್ ಟೀ ಮಾಡಿಕೊಟ್ಟು ಬೇರೆ ಗ್ಲಾಸಲ್ಲಿ ತಂದಿದ್ದೆ, ಅದನ್ನೇ ಕೇಳ್ತಾಯಿದ್ದೀನಿ, ನನ್ನ ಗ್ಲಾಸಲ್ಲಿ ಯಾಕೆ ತರಲಿಲ್ಲ ಅಂದ್ಬಿಟ್ಟು. ಅವನಿಗೆ ಗೊತ್ತಾಗಿಲ್ಲ. ಆಯಿತು ಅಂದ್ಬಿಟ್ಟು ಗ್ರೀನ್ ಟೀ ತೊಗೊಂಡು ವಾಕ್ ಮಾಡೋಣ ಅಂತ ಹೊರಗಡೆ ಹೋದೆ. ನನ್ನ ಮಗ ಈಗ ಸೈಕಲ್ ಬೇರೆ ಬಂದುಬಿಟ್ಟಿದೆ, ಮಾರ್ನಿಂಗು ಸೈಕಲ್ಲೇ, ಮಧ್ಯಾಹ್ನನೂ ಸೈಕಲ್ಲೇ, ಇನ್ನು ನೈಟು ಸೈಕಲ್ಲೇ, ಇದೇ ರೀತಿ ಆಗೋಗುತ್ತೆ. ಸೊ ಆಯ್ತಪ್ಪ, ನಾನು ವಾಕ್ ಮಾಡ್ತೀನಿ, ನೀನು ಸೈಕಲ್ ತುಣಿ ಅಂದ್ಬಿಟ್ಟು ನಾನು ವಾಕ್ ಮಾಡ್ತಾಯಿದ್ದೆ. ಅಲ್ಲೇ ಮನೆ ಮುಂದೆನೇ ವಾಕ್ ಮಾಡ್ತಾಯಿದ್ದೆ. ಅವನು ಹೊರಗಡೆನೇ ಬಾ ವಾಕ್ ಮಾಡು, ಯಾರೂ ಇಲ್ಲ ಅಂತ. ಯಾಕಂದರೆ ನನಗೆ ವಾಕ್ ಮಾಡಬೇಕು ಅಂದರೆ ಗಾಡಿಗಳು ಬರ್ತಾ ಇರಬಾರ್ದು. ಗಾಡಿಗಳು ಬರ್ತಾಯಿದ್ರೆ ನನಗಿಷ್ಟ ಆಗಲ್ಲ, ಯಾಕಂದರೆ ಪದೇ ಪದೇ ಸೈಡಿಗೆ ಬರಬೇಕಾಗುತ್ತೆ, ಅದೇ ರೀತಿ. ಸೊ ಈಗ ಅಂದರೆ ಗಾಡಿಗಳು ಇರಲಿಲ್ಲ, ಯಾಕಂದರೆ ಮಳೆ ಆಗ ನಿಂತಿತ್ತಲ್ವ, ಆಗ ನಿಂತು ಸ್ವಲ್ಪ ಒಣಗಿತ್ತು. ಸೊ ಗಾಡಿಗಳು ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆನೇ ವಾಕ್ ಮಾಡೋಣ ಅಂದ್ಬಿಟ್ಟು ಆಯಿತು ನಾನು ವಾಕ್ ಮಾಡ್ತೀನಿ ಅಂದ್ಬಿಟ್ಟು ಮನೆ ಮುಂದೆನೇ ವಾಕ್ ಮಾಡ್ತಾಯಿದ್ದೆ. ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ಯಾವ ಗಾಡಿನೂ ಇಲ್ಲ, ಯಾವ ಸೌಂಡೂ ಇಲ್ಲ, ಜನನೂ ಇಲ್ಲ, ರೋಡೆಲ್ಲ ಖಾಲಿ ಖಾಲಿ ಚೆನ್ನಾಗಿತ್ತು. ಮತ್ತು ತಂಪು ಗಾಳಿ ಬರ್ತಾಯಿತ್ತು. ಒಳಗಡೆ ಹೋದರೆ ಬಿಸಿ ಗಾಳಿ ಬರುತ್ತೆ, ಅದೇ ಹೊರಗಡೆ ತಂಪು ಗಾಳಿ, ಹೊರಗಡೆನೇ ಇರೋಣ, ಒಳಗಡೆ ಹೋಗೋದೇ ಬೇಡ ಅನಿಸ್ತಾ ಇರುತ್ತೆ. ಸೊ ಅದೇ ಮನೆ ಮುಂದೆನೇ ಇದೇ ರೀತಿ ವಾಕ್ ಮಾಡಿಕೊಂಡು ನನ್ನ ಮಗ ಸೈಕಲ್ ತುಳ್ಕೊಂಡು ಒಂದು ಅರ್ಧ ಅವರ್ ವಾಕ್ ಮಾಡಿದ್ವಿ. ವಾಕ್ ಮಾಡಾದಮೇಲೆ ನಾನು ಡೈಲಿ ನೈಟ್ ರುಟೀನು ಮುಖ ತೊಳ್ಕೊಂಡು ಆಯಿಲ್ ಅಪ್ಲೈ ಮಾಡ್ತಾಯಿದ್ದೆ. ಆಯಿಲ್ ಅದು ಖಾಲಿಯಾಗಿದೆ ನಾನು ಮಾಡ್ಕೊಂಡಿರೋದು. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಮಾಯ್ಶ್ಚರೈಸರ್ ಹಚ್ತಾಯಿದ್ದೀನಿ. ಆಯಿಲ್ ಹಚ್ಚಲಿಲ್ಲ ಅಂದರೆ ಮಾಯ್ಶ್ಚರೈಸರ್ ಅಂತೂ ಮಿಸ್ ಮಾಡಲ್ಲ. ಮಾಯ್ಶ್ಚರೈಸರೆಲ್ಲ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಲಿಪ್ ಬಾಮ್ ಹಚ್ಕೊತಾ ಇದ್ದೀನಿ. ಲಿಪ್ ಬಾಮ್ಗೆ ಇಲ್ಲಿ ಡಾಟ್ ಆ್ಯಂಡ್ ಕಿ ಅವ್ರದ್ದು ಲಿಪ್ ಬಾಮ್ ತೊಗೊಂಡಿದ್ದೆ, ಚಾಕ್ಲೇಟ್ ಫ್ಲೇವರು, ಸೂಪರಾಗಿದೆ. ಅದು ಸ್ಮೆಲ್ಲು ಒಳ್ಳೆ ಚಾಕ್ಲೇಟ್, ಏನು ಒಂದು ಡಾರ್ಕ್ ಚಾಕ್ಲೇಟ್ ಬರುತ್ತೆ ಅದೇ ಥರ ಇದೆ. ಸ್ಮೆಲ್ಲಾಗಲಿ ಈವನ್ ಟೇಸ್ಟ್ ಆಗ್ಬೋದು. ಅಂದರೆ ನಾವು ಲಿಪ್ಗೆ ಹಚ್ಚಿರ್ತೀವಲ್ಲ, ಇನ್ ಕೇಸ್ ಒಂಚೂರು ಒಳಗಡೆ ಹೊಟ್ಟೋಗ್ಬಿಟ್ರೆ ನಿಜ ಚಾಕ್ಲೇಟ್ ಅನಿಸುತ್ತೆ. ಅದು ಕೆಮಿಕಲ್ಸ್ ಮಿಕ್ಸ್ ಮಾಡಿದಾರೋ ಇಲ್ವೋ, ಆ್ಯಕ್ಚುಲಿ ಒರ್ಜಿನಲ್ ಚಾಕ್ಲೇಟ್ ಏನಿರುತ್ತೋ ಹಾಗೇ ಇದೆ. ಅಲ್ಲಿ ಕೆಮಿಕಲ್ಸ್ ಫ್ರೀ ಏನೇನೋ ಇರುತ್ತೆ, ಬಟ್ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಅದು. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಈಗ ಸದ್ಯಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೈಟು ನಾನು ಕೂದಲು ಬಿಡೋಲ್ಲ, ಈ ರೀತಿ ಜಡೆ ಹಾಕ್ಕೊಂಡ್ಬಿಡ್ತೀನಿ. ಜಡೆ ಹಾಕ್ಕೊಂಡಾದ್ಮೇಲೆ ಬುಕ್ ಓದೋಣ ಅಂದ್ಬಿಟ್ಟು ಬುಕ್ ಓದ್ತಾ ಇದ್ದೀನಿ. ನನಗೆ ಬುಕ್ ಓದೋದು ತುಂಬ ಇಷ್ಟ. ಆದರೆ ಏನಾಗಿತ್ತು ಅಂದರೆ ಈ 2 ತಿಂಗಳಿಂದ ಎಕ್ಸಾಮ್ ಟೆನ್ಷನ್ನಿಂದ ಬುಕ್ ಓದೋಕ್ಕೆ ಸ್ಕಿಪ್ ಆಗ್ತಾಯಿತ್ತು. ಬುಕ್ ಓದೋಕ್ಕಾಗ್ತಾ ಇರಲಿಲ್ಲ. ಈ ಲೈಬ್ರರಿಯಿಂದ ತಂದಿದ್ದೆ ನಾನು, ಬಟ್ ಸ್ವಲ್ಪ ಓದ್ಬಿಟ್ಟು ಸ್ವಲ್ಪ ಇಟ್ಬಿಟ್ಟಿದ್ದೆ. ಆವಾಗವಾಗ ಓದ್ತಾಯಿದ್ದೆ, ಬಿಡ್ತಾಯಿದ್ದೆ. ಬಟ್ ಒಳ್ಳೆ ಹ್ಯಾಬಿಟ್ಸ್ಗಳನ್ನ ಹಾಗೆ ಬಿಡಬಾರ್ದು, ಸ್ವಲ್ಪನಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಇನ್ನು ಮುಂದೆ ಬಿಡಬಾರ್ದು ಅಂದ್ಬಿಟ್ಟು ಇಲ್ಲ, ಒಂದು 10 ನಿಮಿಷ ಆದ್ರೂ ಬುಕ್ ಓದ್ಬಿಟ್ಟೇ ಮಲಗಬೇಕು. ಇನ್ಮೇಲೆ ನೈಟ್ ಆಗ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಯಾವಾಗ ಫ್ರೀ ಸಿಗುತ್ತೋ ಆಗೆಲ್ಲ ಬುಕ್ ಓದೋಣ ಅಂದ್ಬಿಟ್ಟು
ಸೊ ಬುಕ್ ಓದ್ತಾ ಇದ್ದೀನಿ. ಸೊ ಇದೇ ರೀತಿ ನಿಮ್ಗೆ ಯಾವುದಾದ್ರು ಒಳ್ಳೆ ಹ್ಯಾಬಿಟ್ಗಳಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.